ಫಸ್ಟ್ ಇದು ನಮ್ಮ ಡೈರೆಕ್ಟರ್ ಅನೀಶ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಸರ್ ದಯವಿಟ್ಟು ಇನ್ನೊಂದ್ಸಲ ಅಳ್ಕೊಂಡು ವಿಡಿಯೋ ಮಾಡ್ಬಿಡ್ರಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನವಿತ್ ಕನ್ನಡಿಗ. ಇವತ್ತು ನಾವು ಬಂದಿದ್ದೀವಿ ನಮ್ಮ ಅನೀಶ್ ಅವರು ನಟಿಸಿ ನಿರ್ದೇಶಿಸಿರುವಂತಹ ಲವ್ OTP ಎಂಬ ಚಲನಚಿತ್ರಕ್ಕೆ. ಮೂವಿ ಮಾತ್ರ ಸೈಕ್ ಐತೆ ಬ್ರೋ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಯೂತ್ಸ್ ಎಲ್ರು ನೋಡ್ಲೇಬೇಕಾಗಿರುವಂತ ಸಿನಿಮಾ. ಒಳ್ಳೆ ಮೆಸೇಜ್ ಇದೆ. ಆಕ್ಚುಲಿ ಈಗಿನ ಕಾಲದಲ್ಲಿ ಲವ್ ಅದು ಇದು ಅಂತ ಎಲ್ಲ ತುಂಬಾ ಜನ ಹಾಳಾಗ್ತಾರೆ, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಗೊತ್ತಿರಲ್ಲ. ಸೊ ಈ ಮೂವಿ ನೋಡೋದ್ರಿಂದ ಒಳ್ಳೆ ಮೆಸೇಜ್ ಕಲಿತೀರಾ, ಹೌ ಟು ಟೇಕ್ ಡಿಸಿಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಅನೀಶ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ನಾಟ್ ಓನ್ಲಿ ಅನೀಶ್, ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿತ್ತು. ಥ್ರೂ ಔಟ್ ದ ಮೂವಿ ಬೋರ್ ಆಗಿಲ್ಲ. ಇಟ್ ಹ್ಯಾಡ್ ಅಸ್ ಎಂಟರ್ಟೈನ್. ಚೆನ್ನಾಗಿತ್ತು, ಒಂದ್ ಒಳ್ಳೆ ಮೂವಿ. ಲೈಕ್ ಕರ್ಮನ ಯಾವ ರೀತಿ ರಿಟರ್ನ್ ಮಾಡ್ಬೋದು ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ರು ಜೊತೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಕ್ಷತ್ರ ಅವರು ಪೇರ್ ಆಗ್ತಾರೆ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಗುಡ್ ನೈಸ್ ಮೂವಿ ಚೆನ್ನಾಗಿತ್ತು. ಒಂದೊಳ್ಳೆ ಮೋಟಿವ್ ಇತ್ತು, ಒಂದೊಳ್ಳೆ ಸ್ಟೋರಿ ಇತ್ತು. ನೀವು ಮಾಡಿರೋ ಸ್ಟೋರಿ ಚೆನ್ನಾಗಿದೆ. ರಿಯಲ್ ಲೈಫ್ ಅಲ್ಲಿ ಇನ್ಸಿಡೆಂಟ್ ಎಲ್ಲ ಹುಡುಗರಿಗೆ ಆಗಿರುತ್ತೆ, ಹುಡುಗಿರ್ಗೂ ಆಗಿರುತ್ತೆ. ಕರ್ಮ ರಿಟರ್ನ್ಸ್ ಅಂತ ಅದ್ ಪಿಕ್ಸ್. ನೀವು ಅದನ್ನ ಲವ್ ಮ್ಯಾಟರ್ ಹೇಳಿದಿರ ಅಷ್ಟೇ. ಮಸ್ತ್ ಆಗಿತ್ತು. ಮ್ಯೂಸಿಕ್ ಆಗ್ಲಿ, ವಿಡಿಯೋಗ್ರಫಿ ಆಗ್ಲಿ, ಸಿನಿಮಾಟೋಗ್ರಫಿ ಆಗ್ಲಿ, ಡೈರೆಕ್ಷನ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ ಮಸ್ತ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಕನ್ನಡ ಮೂವಿ ಅಂತ ಬಂದಾಗ ಅವ್ರು ಹಾಕಿರೋ ಎಫರ್ಟ್ಸ್ ಆದ್ರೂ ನೀವು ಸಪೋರ್ಟ್ ಮಾಡ್ಬೇಕಾಗುತ್ತೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸಪೋರ್ಟ್ ಮಾಡಿ. ಇನ್ನೊಂದ್ಸಲ ಅಳ್ಕೊಂಡು ವಿಡಿಯೋ ಮಾಡ್ಬೇಡ್ರಿ, ಜನ ಬಂದು ನೋಡ್ತಾರೆ. ಎಲ್ಲ ಬಂದು ನೋಡಿ ಒಂದ್ಸಲ ನೋಡಿ, ಚೆನ್ನಾಗೈತೆ. ಎಲ್ರು ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.